ನೂರಕ್ಕೆ ನೂರು ಕರೆ ಹೇಳ್ಯಾರವ ಅವರು. ಒಂದು ನಿಮಿಷ ನನ್ನ ಮಕ್ಕಳಿಗೆ ನೋಡಿ ಯಾರು ಓಟ್ ಹಾಕ್ತಾರ? ಮೋದಿಯವರ ಅಭಿವೃದ್ಧಿಯ ಕೆಲಸಗಳನ್ನ ಜಿಲ್ಲೆಯಲ್ಲಿ ನೋಡಿ ಓಟ್ ಹಾಕ್ತಾರ ತಾಯಿ. 1,00,000 ಕೋಟಿ ರೊಕ್ಕ ಕೊಟ್ಟಾರ ಅಭಿವೃದ್ಧಿಗೆ, ಅವ್ರ ಮಕ್ಕ ನೋಡಿ ಓಟ್ ಹಾಕ್ತಾರ, ನನ್ನ ಮಕ್ಕ ನೋಡಿ ಓಟ್ ಹಾಕ್ತಾರೆ. ನೀನು ಯಾವ ಜಾತಿ ಅಥವಾ ಯಾವ ಪಕ್ಷ ಅಂತ ಹೇಳಿ ನಾನು ಇಡೀ ಜೀವಮಾನದಾಗ 45 ವರ್ಷ ನಾನು ಯಾರಿಗೂ ಕೇಳಿಲ್ಲ. ಬೇಕಾದಷ್ಟು ಜನ ಜನತಾದಳ ಶಾಸಕ ಜನತಾದಳ ಕಾರ್ಯಕರ್ತರು ಬಂದಾರ, ಕಾಂಗ್ರೆಸ್ ಕಾರ್ಯಕರ್ತರು ಬಂದಾರ, ಅವ್ರ ಕೆಲಸಗಳನ್ನ ಕೈಲಿ ಆದಷ್ಟು ಮಾಡಿಕೊಟ್ಟಿದೆ. ಕೆಲವೊಬ್ಬ ನನ್ನ ಕಾರ್ಯಕರ್ತರು ನನಗೆ ಬೈದಾರ, ಏನ್ರಿ ಮೊನ್ನೆನೇ ವಿರುದ್ಧವನ್ನ ನಾವು ಜನತಾದಳದವರು ಅಥವಾ ಕಾಂಗ್ರೆಸ್ನವರು ಅವ್ರ ಕೆಲಸ ಮಾಡಿ ಕಳಿಸ್ತೀರಿ ಅಂತ ಹೇಳಿದಾಗ ಸಮಾಧಾನ ಹೇಳಿನಿ. ಬಿಡುವ ಮಾರಾಯ, ಈಗ ವಿರೋಧ ಮಾಡಿರಲ್ಲ, ಮುಂದಿನ ಚುನಾವಣೆಯೊಳಗೆ ನಾನು ಪರವಾಗಿರ್ತಾರ ಅಂತಕ್ಕಂಥದ್ದು ನಾನು ಏನು ಒಡಿ ನುಡಿದೀನಿ ಹಂಗೆ ಹಾಕೋತ್ ಹೊಂಟಾರ. ಯಾವತ್ತು ಸಂತೋಷ ಆಗಿತ್ತೋ ಇವತ್ತ 2 ಪಟ್ಟು ನನಗೆ ಸಂತೋಷ ಇವತ್ತು ಹೆಚ್ಚಾಗಿದೆ. ನಾನು ಹೊಸ ಮನೆಯಿಂದ ಹಳೆ ಮನೆಗೆ ಬಂದಿದ್ದೀನಿ, ನನ್ನ ಖುಷಿ ಬಹಳ. ನನ್ನ ರಾಜಕಾರಣ ನೆಲೆ ಕೊಟ್ಟದ್ದು ಇದೇ ಪಕ್ಷದಿಂದ. ಈ ಪಕ್ಷ ಬಿಡಬೇಕು ಬಿಡಬಾರ್ದು ಅನ್ನೋದು ಯಾವತ್ತೂ ನನ್ನ ಜೀವನದಲ್ಲಿ ಇರಲಿಲ್ಲ. ನಾನು ಬಿಜೆಪಿಗೆ ಹೋಗ್ಬೇಕು ಅನ್ನೋ ಚಿಂತನೆ ಕೂಡ ನನ್ನ ಮನಸ್ಸಿನಲ್ಲಿ ಇರಲಿಲ್ಲ. ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಅವರ ದೇಹ ಸ್ಥಿತಿ ಸರಿ ಇಲ್ದಾಗ ಪ್ರತಿ ದಿವಸನೂ ಅವ್ರ ಮನೆಗೆ ಹೋಗಿ ನಾನು ನಮಸ್ಕಾರ ಮಾಡಿ ನನ್ನ ಆಫೀಸ್ಗೆ ಹೋಗ್ತಿದ್ದೆ. ಒಂದು ಕೊನೆಯ ದಿನಗಳಲ್ಲಿ ನಾನು ಅವ್ರ ಮನೆಗೆ ಹೋದಾಗ, ರಮೇಶ, ಈ ರಾಜ್ಯದಲ್ಲಿ ನಮ್ಮ ಪಕ್ಷದ ಮುಗಿತಪ್ಪ, ಯಾವ ಕಾರಣಕ್ಕೂ ನಮ್ಮ ಪಕ್ಷ ಇನ್ನು ಅಧಿಕಾರಕ್ಕೆ ಬರೋದಿಲ್ಲ. ಒಂದ್ ಕಡೆ ದೇವೇಗೌಡರು, ಒಂದ್ ಕಡೆ ನಾನು ಆಗಿದೆವು. ಇಡೀ ರಾಜ್ಯದ ಹಳ್ಳಿಗೆ ಭಾರತೀಯ ಜನತಾ ಪಕ್ಷ ಬೆಳೀತದ ಅಂತಕ್ಕಂಥದ್ದು ಮುನ್ನೋಟ ನನ್ನ ಕಲ್ಪನೆಗೆ ತಂದು ಕೊಟ್ಟವ್ರು ಯಾರು ಅಂದ್ರೆ ರಾಮಕೃಷ್ಣ ಹೆಗಡೆ ಅವರು. ಆದ್ರೆ ಅವ್ರು ಎಂದೂ ಕೂಡ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಹೋಗು ಅಂತ ಹೇಳಲಿಲ್ಲ. ಆದ್ರೂ ಒಂದು ಪರಿಕಲ್ಪನೆಯನ್ನ ನನಗೆ ಕೊಟ್ರು ಅನ್ನತಕ್ಕಂಥ ಕಾರಣಕ್ಕಾಗಿ ಅವರ ದೇಹ ಬಿಟ್ಟು ಹೋದ್ಮೇಲೆ, ಅವರು ಸ್ವರ್ಗಕ್ಕೆ ಹೋದ್ಮೇಲೆ ನಾನೇ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಬಂದು ಸೇರ್ತೀನಿ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಮನೆಗೆ ಹೋಗಿ, ಅವತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ದರು ಅವರು, ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರ್ತೀನಿ ಅಂದಾಗ ಅನಂತಕುಮಾರ್ ಅವರು, ಯಡಿಯೂರಪ್ಪನವರು ಅಲ್ಲಿ ಕರೆಸಿ ನನಗೆ ಆ ಪಕ್ಷಕ್ಕೆ, ಯಡಿಯೂರಪ್ಪನವರು ಕರೆಸಿಕೊಂಡು ನನಗೆ ಆ ಪಕ್ಷಕ್ಕೆ ಜಾಯಿನ್ ಮಾಡಿದ್ರು ನಿಜವಾಗಿ. ಆದ್ರೆ ಈ ಎರಡೂ ಪಕ್ಷ ಒಂದಾಗಿದ್ದಿದ್ರೆ ಈ ರಾಜ್ಯದ ಗತಿ ಏನಾಗಿರ್ತಕ್ಕಂಥ ಅನ್ನೋದು ನನ್ನ ಮನಸ್ಸಿನಲ್ಲಿ ಅದ. ಈ ಎರಡೂ ಪಕ್ಷ ಒಂದಾಗಿದ್ರ, ರಾಮಕೃಷ್ಣ ಹೆಗಡೆ ಅವರು ಪಟೇಲ್ರು ಆಮೇಲೆ ದೇವೇಗೌಡರು ಒಂದಾಗಿದ್ರೆ ಈ ರಾಜ್ಯದಲ್ಲಿ ಇವತ್ತಿಗೂ ಕೂಡ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತಿತ್ತು ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿ ಸಂಶಯ. ಆದ್ರೂ ಕೂಡ ಅದನ್ನೆಲ್ಲವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ನಾನು 2004ರಲ್ಲಿ ಈ ಪಕ್ಷಕ್ಕೆ ಜಾಯಿನ್ ಆದಲ್ಲಿ ಪಕ್ಷ ಸಂಪೂರ್ಣವಾದಂತ ನನಗೆ ಸಂಪೂರ್ಣ ಅಧಿಕಾರ ಕೊಟ್ಟಾರ. ನನ್ನ ಪಕ್ಷ ನನಗೆ ಬಹಳ ಮೆಚ್ಕೊಂಡದ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತು ರಾಜ್ಯ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳ ಒಂದಾಗಬೇಕು ಅಂತ ಹೇಳಿ ನಿರ್ಣಯ ಮಾಡಿದ್ರು. ಅವತ್ತೇ ನಾನು ಅದನ್ನ ಸ್ವಾಗತ ಮಾಡಿದ್ದೀನಿ. ಇವತ್ತು ಕೂಡ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎರಡೂ ಪಕ್ಷಗಳು ಒಂದಾಗಿ ಇಲ್ಲಿ ಕೆಲಸ ಮಾಡೋದ್ರಿಂದ ನನಗೂ ಕೂಡ ಬಹಳ ಸಂತೋಷದ. ಆದ್ರೆ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಜಾತ್ಯತೀತ ಜನತಾದಳದಿಂದ ಬಂದಿರತಕ್ಕಂತ ಎಲ್ಲಾ ಪಕ್ಷದ ಕಾರ್ಯಕರ್ತರಿಗೆ ನಾವು ವಿನಂತಿ ಮಾಡ್ಕೋತೀನಿ, ನಾನು ಆ ಪಕ್ಷದವ್ರಿಗೆ ವಿನಂತಿ ಮಾಡ್ಕೋತೀನಿ, ಈ ಎರಡೂ ಪಕ್ಷಗಳನ್ನ ನಾನು ಅಧಿಕಾರದಾಗಿರ್ಲಿ ಬಿಡ್ಲಿ ಇವ್ರನ್ನ ಒಂದೇ ಸಮನಾಗಿ ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನನ್ನ ಪಕ್ಷ ಎಷ್ಟು ತಗೊಂಡದೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿಯನ್ನ ನನ್ನ ಜಿಲ್ಲೆಯಲ್ಲಿ ನಾನು ಜವಾಬ್ದಾರಿ ತಗೊಂಡು ಎರಡೂ ಪಕ್ಷದ ಕಾರ್ಯಕರ್ತರನ್ನ, ಆಮೇಲೆ ಜಾತ್ಯತೀತ ಜನತಾ ಪಕ್ಷದ ಕಾರ್ಯಕರ್ತರನ್ನ ನಾನು ಜವಾಬ್ದಾರಿಯಿಂದ ಅವ್ರನ್ನ ಒಟ್ಟಾಗೆ ತಗೊಂಡು ಹೋಗ್ತೀನಿ. ನನ್ನ ಸ್ವಭಾವ, ನೀನು ಯಾವ ಜಾತಿ ಅಥವಾ ಯಾವ ಪಕ್ಷ ಅಂತ ಹೇಳಿ ನಾನು ಇಡೀ ಜೀವಮಾನದಾಗ 45 ವರ್ಷ ನಾನು ಯಾರಿಗೂ ಕೇಳಿಲ್ಲ. ಬೇಕಾದಷ್ಟು ಜನ ಜನತಾದಳ ಶಾಸಕ ಜನತಾದಳ ಕಾರ್ಯಕರ್ತರು ಬಂದಾರ,
ಕಾಂಗ್ರೆಸ್ ಕಾರ್ಯಕರ್ತರು ಬಂದಾರ, ಅವ್ರ ಕೆಲಸಗಳನ್ನ ಕೈಲಿ ಆದಷ್ಟು ಮಾಡಿಕೊಟ್ಟಿದೆ. ಕೆಲವೊಬ್ಬ ನನ್ನ ಕಾರ್ಯಕರ್ತರು ನನಗೆ ಬೈದಾರ, ಏನ್ರಿ ಮೊನ್ನೆನೇ ವಿರುದ್ಧ ಮಾಡಣ ಅವನು ಜನತಾದಳದವರು ಅಥವಾ ಕಾಂಗ್ರೆಸ್ನವರು ಅವ್ರು ಕೆಲಸ ಮಾಡಿ ಕಳಿಸ್ತೀರಿ ಅಂತ ಹೇಳಿ ಹೇಳಿದಾಗ ಸಮಾಧಾನ ಹೇಳಿನಿ. ಬಿಡುವ ಮಾರಾಯ, ಈಗ ವಿರೋಧ ಮಾಡಿರಲ್ಲ, ಮುಂದಿನ ಚುನಾವಣೆ ಒಳಗೆ ನಾನು ಪರವಾಗಿರ್ತಾರ ಅಂತಕ್ಕಂಥದ್ದು ನಾನು ಏನು ಒಡಿ ನುಡಿದೀನಿ ಹಂಗೆ ಹಾಕೋತ್ ಹೊಂಟಾರ. ಅದಕ್ಕೆ ಮುಂದಿನ ದಿನಮಾನಗಳಲ್ಲೂ ಕೂಡ ಇದು ಏನು ಜಾತ್ಯತೀತ ಜನತಾದಳದವನ್ನ ನಾನು ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ. ನನ್ನ ಪಕ್ಷ ಒಂದಿದ್ರು ಕೂಡ ಆ ಎರಡೂ ಪಕ್ಷ ಒಂದಾಗಿರುವುದರಿಂದ ಅವ್ರನ್ನ ನಾನು ಜೊತೆಯಾಗಿ ಕರ್ಕೊಂಡು ಹೋಗ್ತೀನಿ. ಯಾರ ಮನಸ್ಸಿನಲ್ಲಿ ಆ ಚಿಂತನೆ ಬೇಡ. ಇದು ನನ್ನ ಹಳೆ ಮನೆ ಕಾರ್ಯಕರ್ತರು ಅಂತಕ್ಕಂಥ ಭಾವನೆ ಬಹಳ ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮನ್ನೆಲ್ಲ ಜೊತೆ ತಗೊಂಡು ಹೋಗ್ತೀನಿ ಅಂತಕ್ಕಂಥ ಜವಾಬ್ದಾರಿಯನ್ನ ನಾನು ತಗೋತೀನಪ್ಪ. ಎಲ್ಲರಿಗೂ ನಮಸ್ಕಾರ. ಮುಂಚೆನೆ ನಿಮ್ ಮನೆಗೆ ರಾಮಕೃಷ್ಣ ಹೆಗಡೆ ಅವರು ಹೆಸರು ಇಟ್ಟಿದ್ರಿ, ನಿಮ್ಗೆ ಕನಸಿತ್ತ ಮುಂದೆಲ್ಲ ಕೂಡ್ತೀವಿ ಅಂತ? ಅಲ್ಲರಿ, ನಾನು ಯಾವಾಗೂ ತಲೆಯಾಗ ಇಟ್ಕೊಂಡು ಬಿಟ್ಟಿಲ್ಲ. ನನ್ನ ಮಕ್ಕಳಿಗೆ ಕೇಳಿದೆ, 2 ಮನಿ ಕೆಡಿಸಿನಪ್ಪ, ಇದಕ್ಕೆ ಹಿಂಗ್ ಮಾಡ್ತೀನಿ ಅಂದ. ಮರೆ ನಮ್ಗೇನು ಕೇಳ್ಬೇಡ್ರಿ, ನಿಮ್ಗೆ ಹೆಂಗ್ ಚಂದ ಅನಿಸ್ತದ ರಾಮಕೃಷ್ಣ ಹೆಗಡೆ ಪಟೇಲ್ ಹೆಸರು ಇಟ್ಕೋರಿ ಅಂತಂದ್ರು. ಇಬ್ಬರದು ಹೆಸರು ಇಟ್ಟಿನಪ್ಪ ನಾನು. ಅಲ್ಲ, ಮೈತ್ರಿ ಮನಸ್ಸು ಯಾವಾಗ ಕನಸ್ಬಿಡ್ತದೆ? ನನ್ನ ಭಾವನಾ ಇತ್ತು, ಹಂಗ್ ಮಾಡಿನಪ್ಪ ಅಷ್ಟೇ. ಸರ್, ಈಗ ಲಿಂಗಾಲೇಶ್ವರ ಶ್ರೀಗಳು ಹುಬ್ಬಳ್ಳಿಯಲ್ಲಿ ಈಗ ಕ್ಷೇತ್ರವಾಗಿ ನಿಂತಿರ್ತಾ ಇದ್ದಾರೆ. ಇತ್ತಪ್ಪ ಅಲ್ರಿ, ನಂದು ಜಿಲ್ಲಾದ ಏನ್ರಿ ಕೇಳ್ರಪ್ಪ, ನಾನು ಹೇಳ್ತೀನಿ. ನಾನ್ ಬಹಳ ದೊಡ್ಡ ಲೀಡರ್ ಅಲ್ಲ, ಒಬ್ಬ ಒಂದ್ ನಿಮಿಷ ರೀ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಜಿಲ್ಲೆನಾಗ ಅದೀನಿ. ಅಷ್ಟು ಕೇಳ್ರಿ, ಅಷ್ಟು ಹೇಳ್ತೀನಪ್ಪ. ಉಳ್ಕಿದ ನೀವು ಆ ಲಿಂಗಾನೇಗಂದು ಅಲ್ಲಿ ಏನ್ ಹೇಳಿ ನಾನು. ಈಗ ಜನರ ಅಭಿಪ್ರಾಯ ಒಂದಿದೆ ಸರ್. ಈಗ ಸಂಸದರು ನೋಡಿ ನಾವು ವೋಟ್ ಹಾಕಂಗಿಲ್ಲ, ಮೋದಿ ಅವ್ರು ನೋಡಿ ವೋಟ್ ಹಾಕ್ತೀನಿ ಅಂತ್ರಿ, ಇದಕ್ಕೆ ಏನ್ ಹೇಳ್ತೀರಿ ಸರ್ ನೀವು? 100ಕ್ಕೆ 100 ಕರೆ ಹೇಳ್ಯಾರವ ಅವರು. ಒಂದ್ ನಿಮಿಷ, ನನ್ನ ಮಕ್ಕಳಿಗೆ ನೋಡಿ ಯಾರು ವೋಟ್ ಹಾಕ್ತಾರ? ಮೋದಿ ಅವರ ಅಭಿವೃದ್ಧಿಯ ಕೆಲಸಗಳನ್ನ ಜಿಲ್ಲೆಯಲ್ಲಿ ನೋಡಿ ವೋಟ್ ಹಾಕ್ತಾರ ತಾಯಿ. 1 ಲಕ್ಷ ಕೋಟಿ ರೊಕ್ಕ ಕೊಟ್ಟಾರ ಅಭಿವೃದ್ಧಿಗೆ, ಅವ್ರ ಮಕ್ಕ ನೋಡಿ ವೋಟ್ ಹಾಕ್ತಾರ, ನನ್ನ ಮಕ್ಕ ನೋಡಿ ವೋಟ್ ಹಾಕ್ತಾರ. ಈಗ ನೋಡವ, ನನ್ನ ದುಡಿದ್ದೆ ಅಲ್ಲ, ನನ್ನ ಪಕ್ಷದ ನಾಯಕರು, ನನ್ನ ಪ್ರಧಾನ ಮಂತ್ರಿಗಳು ನನಗೆ ರೊಕ್ಕ ಕೊಟ್ಟರು. ಈ ರಾಜ್ಯ ಈ ಜಿಲ್ಲೆ ಅಭಿವೃದ್ಧಿ ಸಲುವಾಗಿ ಅಂತ ನಾವು ಮಾಡಿದೆವ. ಸುಮಾರು ಅಂದಾಜು 1 ಲಕ್ಷ ಕೋಟಿ ರೂಪಾಯಿ ಜಿಲ್ಲೆಯ ಅಭಿವೃದ್ಧಿಗೆ 15 ವರ್ಷದಲ್ಲಿ ನಾನು ತಂದಿದ್ದೀನವ. ಕುಡಿಲಕ್ಕೆ ನೀರು ಕೊಟ್ಟಿದ್ದೀನಿ. ಕುಡಿಲಕ್ಕೆ ನೀರು ಕೊಟ್ಟವ್ರು ಯಾರು ಗೊತ್ತದ? ನೀನು ಪತ್ರಿಕಾ ಅದೀನಿ ತಾಯಿ. ನಾನೇ ಮಂತ್ರಿ ಇದ್ದಾಗ ದೇಶದಲ್ಲಿ ಅದನ್ನ ಮಾಡಿದ ಮೇಲೆ ನಾನು ಮಂತ್ರಿ ತೆಗೆದ್ರು ಬಂದ. ಇವತ್ತು ದೇಶದಾಗ ನೀರು ಕುಡಿಯಂಗಿಲ್ಲ ಎಲ್ಲರೂ. ಹರ್ ಘರ್ ನಲ್ ಅಂದ ಇಲ್ಲೇನವ ತಾಯಿ ಹೇಳು ನೋಡೋಣ. ಅವರೆಲ್ಲ ಕೊಟ್ಟರು ರೊಕ್ಕ ಅನ್ನೋ ಕಾರಣಕ್ಕೆ ನಾವು ಅಭಿವೃದ್ಧಿ ಕೆಲಸ ಮಾಡಿದೇವ. ಅಲ್ಲಿ ಕೇಳ, ಕಾಂಗ್ರೆಸ್ನವ್ರು ಕೇಳಪ್ಪ, ಜಗತ್ತಿನಲ್ಲಿ ಅತ್ಯಂತ ಪಾಪಿಸ್ಟ್ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ. ಅಲ್ಲಿ ಹೋಗಿ ಕೇಳವ ನೀ. ಅಲ್ಲ, ಹಿಂದೆ ನೋಡಿ, ಯಾರು ಭಾರತೀಯ ಜನತಾ ಪಕ್ಷದ ಮಂತ್ರಿಗಳಾಗಿದ್ರು, ಮುಖ್ಯಮಂತ್ರಿ ಆಗಿದ್ರು, ಒಮ್ಮೆರೆ ಎಲ್ಲರೂ ಕೊಡ ತಗೊಂಡು ಅಡ್ಡಾಡಿದ್ರೆ ಹೆಣ್ಮಕ್ಳು ನೀವು ಎಂದೂ ಅಡ್ಡಾಡಿಲ್ಲ. ನಾವು ನೀರು ಕೊಟ್ಟೆವು, ಒಂದಿಲ್ಲ ಒಂದು ಮಳೆ ಆತಿತ್ತು. ಈ ಸಾಡೆ ಹುರ್ಕೊಂಡು ಹೋಗ್ಯದು 2 ಮಳೆ. ಎಲ್ಲರಿಗೆ ಧನ್ಯವಾದಗಳು. ಊಟ ಎಲ್ಲರಿಗೆ ಊಟದ ವ್ಯವಸ್ಥೆ